ನಮಸ್ತೆ ಎಲ್ಲರಿಗೂ. ಒಂದಿಷ್ಟು ವಿಚಾರಗಳನ್ನು ಮಾತಾಡೋಣ. ನಿನ್ನೆಯ ಸರ್ಕಾರದ ಬದಲಾವಣೆ, ಮುಂದಿನ ಸಿ ಎಮ್ ಆಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅಲ್ಲಿಗೆ ಬುರುಡೆ ಗ್ಯಾಂಗ್ ಕತೆ ಗೋವಿಂದ. ನಿಮ್ಗೆ ಗೊತ್ತಿರ್ಬೋದು, ಡಿ ಕೆ ಶಿ ಅವರು ಮತ್ತು ಧರ್ಮಸ್ಥಳದವರಿಗೆ ಒಂದು ಪಾಲುದಾರಿಕೆಯಲ್ಲಿ ಒಂದು ಬಿಸ್ನೆಸ್ ಇದೆ. ಧರ್ಮಸ್ಥಳದ ಪರ ಯಾವತ್ತೂ ಸಪೋರ್ಟ್ ಆಗಿ ನಿಂತವರು ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಅವರು. ನನ್ನಂಥ ಸಾವಿರ ಡಿ ಕೆ ಶಿಗಳು ನಿಮ್ಮ ಜೊತೆ ಇದ್ದಾರೆ ಅಂತ ವೀರೇಂದ್ರ ಹೆಗ್ಡೆ ಅವರಿಗೆ ಅಭಯ ಒಂದು ಕೊಟ್ಟಿದ್ದು ಡಿ ಕೆ ಶಿ ಅವರು. ಅಲ್ಲಿಗೆ ಹೋರಾಟದ ಮಹೇಶ್ ಶೆಟ್ಟಿ ತಿಮ್ಮರಡಿಯವರ ವಿಚಾರಕ್ಕೆ ಒಂದು ತೀರ್ಪು ಆಗುತ್ತೆ. ಅಲ್ಲಿ ನಾನು ಮಹೇಶ್ ಅಣ್ಣನಿಗೆ ಅದೇ ಹೇಳಿದ್ದು. ಮಹೇಶ್ ಅಣ್ಣನ ಹಿಸ್ಟ್ರಿ ಗೊತ್ತಿದ್ದು ಕೂಡ. ಹಿ ವಾಸ್ ಎ ರೌಡಿ ಶೀಟರ್ ಬಿಫೋರ್. ನಾನು ಉಜಿರೆಯಲ್ಲಿ ಇತ್ತೀಚೆಗೆ ಬೆಳ್ತಂಗಡಿಗೆ ಹೋಗಿ ಒಂದು ಕೇಸಿನ ಸಂಬಂಧ ವಿಚಾರಕ್ಕೆ ಹೋಗಿ ನನ್ನ ಸೌತಿಯಾಗಿಯವರ ಮನೆಯಲ್ಲಿ 2 ದಿವಸ ಇದ್ದು ಆ ಲೋಕಲ್ ಜನರೊತ್ತಿಗೆ ಮಾತಾಡುವಾಗ ಮಹೇಶ್ ಅಣ್ಣನ ಮೇಲೆ ಒಳ್ಳೆಯ ಒಪಿನಿಯನ್ ಇದೆ. ಯಾಕಂದರೆ ಅಷ್ಟೊಂದು ದೊಡ್ಡ ಶಕ್ತಿಗಳ ಎದುರು ನಿಂತ್ಕೊಂಡು ಹೋರಾಡಲಿಕ್ಕೆ ಧೈರ್ಯ ಇರುವ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಆದರೆ ಈ ವ್ಯಕ್ತಿ ಹಿಸ್ಟ್ರಿ ನೋಡಿದರೆ ದರ್ ವಾಸ್ ನಾಟ್ ಒಂದು ಒಳ್ಳೆ ಹೆಸರಿಲ್ಲ. ಅಲ್ಲಿ ರೋಲ್ ಕಾಲ್ ಜನ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಯಾವುದೋ ಮುಸ್ಲಿಂ ಏರಿಯಾ ನಾನು ಇದ್ದಿದ್ದು, ಒಂದು ಕೆಲವು ಹಿಂದೂಗಳ ಏರಿಯಾ. ಆ ಏರಿಯಾದಲ್ಲಿ ತುಂಬ ವರ್ಷದ ಮೊದಲು ಹಿಂದೂ ಮುಸ್ಲಿಮ್ಗಳು ಗಲಾಟೆ ಆಗ್ತಾಯಿತ್ತು. ಆಗ ಮಹೇಶ್ ಅಣ್ಣನ ಹಿಂದೂಗಳು ಕರೆದ್ರೆ ಆಗ ಒಂದು ಗಲಾಟೆಗೆ ಬಂದರೆ ಮಹೇಶ್ ಅಣ್ಣ 50,000 ಡಿಮ್ಯಾಂಡ್ ಮಾಡಿದಂತೆ ಆ ಟೈಮಲ್ಲೇ. ಮತ್ತು ಇನ್ನೊಬ್ಬರು ಹೇಳಿದರು ಅವರ ತಂದೆಯವ್ರದ್ದೇನೋ ಅಂಗಡಿದೇನೋ ಇದು ಮಾಡಿ ಇದಾಗುವಾಗ ಅಲ್ಲಿ ಒಂದು ರೂಮನ್ನೇ ಒಳಗೆ ಹಾಕ್ಕೊಂಡಿದ್ದಾರಂತೆ. ಈ ಥರ ಜನರನ್ನು ಹೆದರಿಸಿ ದುಡ್ಡು ಮಾಡಿದ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆ ಟೈಮ್ನಲ್ಲಿ. ಅದು ಒಂದಷ್ಟು ಜನರನ್ನು ಒಟ್ಟು ಮಾಡಿಕೊಂಡು, ಯುವಕರನ್ನು ಒಟ್ಟು ಮಾಡಿಕೊಂಡು ಹಿಂದೂ ಅದೇನೋ ಜಾಗರಣ ವೇದಿಕೆ, ಅದು ಒರಿಜಿನಲ್ ಅಲ್ಲ, ಇವರು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಮತ್ತು ಅಲ್ಲಿ ಒಂದಿಷ್ಟು ತುಂಬ ಜನ ಈಗ ಹಿಂದೆ ಸರಿದಿದ್ದಾರೆ, ಮಹೇಶ್ ಅಣ್ಣನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಮೇಯ್ನ್ ಕಾರಣ ಈ ಬುರುಡೆ. ಇದು ಸೌಜನ್ಯ ಹೋರಾಟಕ್ಕೆ ಒಂದು ಹೆಸರಿತ್ತು, ಅದರಲ್ಲಿ ಒಂದು ಸತ್ಯನೂ ಇತ್ತು. ಆದರೆ ಈ ಬುರುಡೆ ಪ್ರಹಸನ ಸ್ಟಾರ್ಟ್ ಆದಮೇಲೆ ಜನರು, ತುಂಬ ವಿದ್ಯಾವಂತ ಜನರು ಅದರಿಂದ ಹಿಂದೆ ಸರಿದ್ರು. ಒಂದು ಕೋರ್ಟಿದ್ದು ಒಂದು ಕ್ಲಿಪ್ಪಿಂಗ್ಸ್ ನೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಗ್ಗೆ ಜಡ್ಜ್ ಏನಂದಿದ್ದಾರೆ ರೀಸೆಂಟ್ ಇದು. ನಾಯಿ ಬೊಗಳಿದ್ರೆ ಏನಾಗ್ತದೆ? ನಾಯಿ ಬೊಗಳ್ತದೆ, ಏನ್ ಮಾಡೋದು? ಓನ್ಲಿ ಇಗ್ನೋರ್ ದ ಡಾಗ್ ಅಷ್ಟೇ. ನಾಯಿ ಬೊಗಳಿದ್ರೆ ಏನಾಗ್ತದೆ? ನಾಯಿ ಬೊಗಳ್ತದೆ, ಏನ್ ಮಾಡೋದು? ಓನ್ಲಿ ಇಗ್ನೋರ್ ದ ಡಾಗ್ ಅಷ್ಟೇ. You can consider it as a mad dog and just ignore it, forget it and move on. ನಮ್ಮನ್ನು ನೀಚನಿಗೆ ಹೋಲಿಸಬೇಡಿ. ಹಿಂದೂಗಳನ್ನ ವಂಚಿಸಿ ದಾರಿ ತಪ್ಪಿಸಿದ ದುಷ್ಟವನು. ಅವನ ಯೋಗ್ಯತೆಗೆ ಹೋಲಿಸಿದ್ರೆ ನಾವು 100 ಪಟ್ಟು ಹೆಚ್ಚು ಪ್ರಾಮಾಣಿಕರು ಮತ್ತು ನಿಷ್ಠಾವಂತರು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಒಂದು ಹುಚ್ಚು ನಾಯಿಗೆ ಹೋಲಿಸ್ತಾರೆ ಜಡ್ಜು. ನಾಯಿಗಳು ಒಂದು ಎಡಿಟ್ ಮಾಡಿದ್ದು. ನಾಯಿಗಳು ಹೇಳ್ತವೆ ನಮಗೆ ಹೋಲಿಸಬೇಡಿ, ನಾವು ನಿಯತ್ತಿರುವ ವ್ಯಕ್ತಿಗಳು ಅಂತ. ಇದೇ ಹುಚ್ಚು ನಾಯಿಗೆ ಹುಚ್ಚು ಹಿಡಿದೇ ನನ್ನನ್ನು ಕೆಟ್ಟ ಶಬ್ದಗಳಿಂದ ಬೈದಿದ್ದು. ಅಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಅನಿತಾ ಅಗೇನ್ಸ್ಟ್ ಆಗಿದ್ದು. ಅಲ್ಲಿವರೆಗೆ ಮಹೇಶ್ ಅಣ್ಣ ಹಿಸ್ಟ್ರಿ ಏನಿದ್ರು ಅನಿತಾ ಮಹೇಶ್ ಅಣ್ಣನ ಜೊತೆನೇ ಇದ್ಲು. ಯಾಕಂದರೆ ಒಂದು ಹೆಣ್ಣಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಹೋರಾಟದಿಂದ ಹೊರಗೆ ಬಂದ ಮೇಲೆ ಇವರ ಮೇಲೆ ಸ್ಟಡಿ ಮಾಡಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಇದ್ದಿದ್ದು ವೀರೇಂದ್ರ ಹೆಗ್ಡೆ ಅವರ ಮೇಲೆ ಪರ್ಸನಲ್ ಟಾರ್ಗೆಟು. ಗಿರೀಶ್ ಮಟ್ಟಣ್ಣನಿಗಿರೋದು ಧರ್ಮಸ್ಥಳದ ಆಸ್ತಿ ಮೇಲೆ ಕಣ್ಣು. ಇದೆರಡು 100% ಸತ್ಯ. ಪ್ರಾಮಾಣಿಕವಾಗಿ ಹೋರಾಟದಲ್ಲಿ ಇರೋರು 20 ಜನ, 100ರಲ್ಲಿ 20 ಜನ ಮಾತ್ರ. 80 ಜನ ಬಂದವರು ಪ್ರಚಾರಕ್ಕೆ ದುಡ್ಡು ಮಾಡೋಕ್ಕೆ, ಇನ್ಕ್ಲೂಡಿಂಗ್ ದ ಯೂಟ್ಯೂಬರ್ಸ್. ಈ ಸತ್ಯ ಗೊತ್ತಾದ ಮೇಲೆ ನಾನು ಇದರಿಂದ ಹೊರಗೆ ಬಂದೆ. ನನಗೆ ಒಳ್ಳೆಯದೇ ಆಗಿದೆ, ಸತ್ಯ ಹೇಳ್ತೀನಿ ನಾನು. ಆ ಹೋರಾಟದಲ್ಲಿರುವ 2.5 ವರ್ಷ ನಾನು ಹುಚ್ಚಿಯಾಗಿದ್ದೆ, ನಾನು ಮೆಂಟಲ್ ಆಗಿದ್ದೆ ಅಂತಲೇ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆ ಹೋರಾಟದಿಂದ ಯಾವತ್ತೂ ನನ್ನ ಅಣ್ಣ, ಆತ್ಮೀಯರೊಬ್ಬರ ಅಣ್ಣ, ಅಕ್ಕ ಬೇಡ ಇದು ನಮಗೆ, ನಮ್ಮ ಪುರೋಹಿತರು ಕೂಡ ಹೌದು, ನನ್ನ ಮನೆಯ ವಾಸ್ತು ನೋಡಲಿಕ್ಕೆ ಬಂದವರು ಹೊಸ ಮನೆ ತಗೊಂಡಾಗ ಹಿಂದೆ ಹೋದಾಗ ಮನೆಯಿಂದ ಹಿಂದೆ ಹೊರಗೆ ಹೋಗಿ ಹಿಂದೆ ಬಂದು ಹೇಳಿದು, ನೀವೊಮ್ಮೆ ಮಾಡಾಯಿಕಾಗಿ ಹೋಗಿ ಬನ್ನಿ, ಧರ್ಮಸ್ಥಳ ವಿಚಾರದಿಂದ ಹೊರಗೆ ಬನ್ನಿ. ಇನ್ನೊಬ್ಬರು ನನ್ನ ಸಂಬಂಧಿಕರಿಗೂ ಹೇಳಿದ್ದಾರೆ, ಅವರು ಅನಿತನಿಗೆ ಧರ್ಮಸ್ಥಳ ವಿಚಾರ ಬೇಡ, ಹೊರಗೆ ಬರಲಿ, ಅವರು ಒಳ್ಳೆಯವರಾಗ್ತಾರೆ, ಒಳ್ಳೆಯದಾಗ್ತದೆ ಅವರಿಗೆ ಅಂತ. ಯಾಕಂದರೆ ಅವರು ಒಂದೇ ಹೇಳಿದ್ದು, ಅಕ್ಕ ಅವರು ಆನೆ, ನಾವು ಇರುವೆ, ನಮ್ಮಲ್ಲಿ ರಾಜಕೀಯ ಬಲ ಇಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ಬೇಡ ಇದು ಹೋರಾಟ. ಸೌಜನ್ಯನಿಗೆ ಸಿಗಲಿ, ಎಲ್ಲರಿಗೂ ಅದೇ ಆಸೆ. ಆದರೆ ಇದು ದೊಡ್ಡ ವ್ಯಕ್ತಿಗಳನ್ನ ಎದುರು ಹಾಕೋಬೇಡಿ, ನಮ್ಮಿಂದ ಅದು ಆಗಲ್ಲ. ನನ್ನ ಅಕ್ಕನೂ ಹೇಳಿದ್ಲು, ಸ್ವಂತ ಅಕ್ಕ, ಆಯಿತು ಹೊಸ ಮನೆಗೆ ಬಂದಿದ್ದು ಗಣಹೋಮ 2.5 ವರ್ಷ ನಾನು ಪಕ್ಕಾ ದೇವರನ್ನು ನಂಬಲಿಲ್ಲ.
ದೇವರನ್ನು ದೂಷಿಸಿದ್ದೆ, ದೇವರಿಲ್ಲ ಅಂತಲೇ ಹೇಳಿದ್ದೆ. 2.5 ವರ್ಷದ ನಂತರ ನನ್ನ ಮನೆ ಗೃಹಪ್ರವೇಶಕ್ಕೆ ನನ್ನ ಅಕ್ಕ ಶಿಫ್ಟ್ ಮಾಡೋಕೆ ಹೇಳಿದ್ಲು. ಆಯ್ತು, ಇನ್ನು ಹೊಸ ಮನೆ ಬಂದಿದ್ದು, ಗಣಹೋಮ ಆಯಿತು, ದೇವರ ವಿಚಾರ ಸ್ವಲ್ಪ ಜಾಸ್ತಿ ಮಾಡು, ಧರ್ಮಸ್ಥಳ ಹೋರಾಟದಿಂದ ಹೊರಗೆ ಬಾ, ನಿಂಗೆ ಒಳ್ಳೆಯದಾಗುತ್ತೆ. ನಮ್ಮ ಸಂಬಂಧಿಕರು, ನನ್ನ ಲೋಕಲ್ ಗಾರ್ಡಿಯನ್ಸ್ ಇಲ್ಲಿ, ನನ್ನ ಆಂಟಿ ಅಂಕಲ್ ಊರಿನವರೇ, ನನ್ನ ಅಕ್ಕನ ಸಂಬಂಧಿಕರು ಅವರು ಒಂದೇ ಹೇಳಿದ್ದು, ಊಟ ಆದಮೇಲೆ ಮಾತುಕತೆ ಆಗುವಾಗ, ಅನಿತಾ ಧರ್ಮಸ್ಥಳ ವಿಚಾರದಿಂದ ಹೊರಗೆ ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ. ಈ 3 ವ್ಯಕ್ತಿಗಳ ಮಾತು ಅದಕ್ಕೆ ಸರಿಯಾಗಿ ನನಗೆ ಮತ್ತು ಪ್ರಶಾಂತ್ ಪಿ ಆರ್ ಎಸ್ ಯೂಟ್ಯೂಬರಿಗಾದ ಒಂದು ಗಲಾಟೆ. ಆ ವ್ಯಕ್ತಿನೇ ಹೇಳಿದ ಹಾಗೆ, ಈ ಪ್ರಶಾಂತ್ ಪಿ ಆರ್ ಎಸ್ ಹೇಳಿದ ಹಾಗೆ, ಮೇಡಮ್ ನಮಗಿದು ಬೇಡ ಹೋರಾಟ, ತೊಂದರೆ ಆದರೆ ಯಾರೂ ಸಹಾಯಕ್ಕೆ ಬರಲ್ಲ. ಯಾಕಂದರೆ ನಾನು ಮತ್ತು ಪ್ರಶಾಂತ್ ಒಂದೇ ರೀತಿ ಅನುಭವಿಸಿದವರು ಹೋರಾಟದಲ್ಲಿ. ಅವರಿಗೂ ಸಮಸ್ಯೆ ಆಯಿತು, ಚಾನಲ್ ಬ್ಲಾಕ್ ಆದಾಗ ಅವರ ಅನ್ನದ ದಾರಿನೇ ಇಲ್ಲದಾಯಿತು, ನನಗೂ ಸಮಸ್ಯೆ ಆಯಿತು ಅಂತ ಹೇಳಿ ಪ್ರಶಾಂತ್ ಹೋರಾಟದಲ್ಲೇ ಇದ್ದ, ನನ್ನನ್ನು ಹೊರಗೆ ಹಾಕಿದ. ಪ್ರಶಾಂತ್ ಒಂದು ನೆವನ ಮಾತ್ರ ನಾನು ಹೋರಾಟದಿಂದ ಹೊರಗೆ ಬರಲಿಕ್ಕೆ. ಮತ್ತೆಲ್ಲ ಮುಂದಿನ ಕತೆ ನಿಮಗೆ ಗೊತ್ತಿದೆ ಏನೆಲ್ಲ ಆಯಿತು ಅಂತ. ಸೊ ಇವತ್ತು ಆ ಹುಚ್ಚು ನಾಯಿಯ ವಿಚಾರ ನಾನು ಮಾತಾಡಲ್ಲ. ನಾಯಿಗಳಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಹೆಣ್ಣು ಹುಚ್ಚು ನಾಯಿ ಇದೆಯಲ್ಲ, ನಕಲಿ ಲಾಯರು ಪುತ್ತೂರಿದು, ಆ ಗಲೀಜು ಪ್ರಾಣಿ ಬಗ್ಗೆ ಇವತ್ತು ನನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಲ್ಲ. ಯಾಕಂದರೆ ಇವತ್ತು ಶುಕ್ರವಾರ. ನಾನು ಹೆಣ್ಣಿಗೆ ತುಂಬ ರೆಸ್ಪೆಕ್ಟ್ ಕೊಡೋಳು, ಸ್ವಯಂ ನಾನು ಹೆಣ್ಣಾಗಿ. ಯಾಕಂದರೆ ಆ ಗಲೀಜು ಹೆಂಗಸಿನ ಅದು ಮತ್ತು ವಿಜಯ ನಾರವಿ ಇದು 3 ಬಿಟ್ಟವರು. 3 ಬಿಟ್ಟವರು. ವಿಜಯ ನಾರವಿದು ಕೆಟಗರಿ ಒಂಥರ ಆದರೆ ಇವಳದು ಒಂಥರ ಹೇಳ್ಬೋದಲ್ಲ. ವಿಜಯ ನಾರವಿ ದುಡ್ಡು ಮಾಡೋದು ಹೊಟ್ಟೆಪಾಡಿಗೆ, ಇವಳು ದುಡ್ಡಿದ್ದು ಹಿರಿಯರ ದೊಡ್ಡ ರಾಜಕಾರಣಿಗಳ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದು ದುಡ್ಡಿಗೋಸ್ಕರನೇ. ಇತ್ತೀಚೆಗೆ ಕೊಟ್ಟ ಅವಳಿಗೆ ಕಾರು ಕೂಡ ಗಿಫ್ಟೇ ಕಾಂಗ್ರೆಸ್ ಪಕ್ಷದಿಂದ, ರಾಜಕಾರಣಿಗಳ ಜೊತೆ ಹೋಗಿ ಬೇಡದ ಕೆಲಸ ಮಾಡಿದ್ದಕ್ಕೆ. ನಮಗದು ಬೇಡ, ಕಾಲವೇ ಉತ್ತರ ಕೊಡುತ್ತೆ ಅವಳಿಗೆ. ಅವಳನ್ನು ಬಿಡಲಿಲ್ಲ, ನಾನು ಸಂಪೂರ್ಣ ಬಿಡಲಿಲ್ಲ. ನನಗೆ ರವಿ ನಿಟ್ಟೆ ಅವರ ಬಾಯಿಂದ ಬಿಡಿಸಬೇಕು. ರವಿ ನಿಟ್ಟೆ ಪ್ರಶಾಂತ್ ಪಿ ಆರ್ ಎಸ್ ಇಬ್ಬರು ಸೇರಿಕೊಂಡು ಅವಳ ಜೊತೆ ಯಾವ ಸಂಬಂಧ ಇಟ್ಕೊಂಡಿದ್ರು ಅಂತ ಅದನ್ನು ನಾನು ರವಿ ನಿಟ್ಟೆ ಬಾಯಿಂದ ಬಿಡಿಸಿನೇ. ರವಿ ನಿಟ್ಟೆ ಶತ್ರುವರನ್ನೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅಟ್ಟು ಹರೀಶ್ ಮಧ್ಯಸ್ಥ ಅಂತ. ಅವರು ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಪೇಪರ್ನಲ್ಲಿ ಎಡಿಟರ್, ಅವರ ಓನ್ ಪೇಪರು, ನನಗೆ ಪರಿಚಯಿಸಿದರು. ಆವಾಗ ನನಗೆ ರವಿ ನಿಟ್ಟೆ ವಿಚಾರ ಗೊತ್ತಿರಲಿಲ್ಲ. ರವಿ ನಿಟ್ಟೆ ಅವರು ಹೇಳಿದ್ದು ಅವನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದು. ಇನ್ನು ನಾನು ಯಾರಿಗಾದ್ರೂ ವಿಷಯ ತಿಳ್ಕೊಳ್ಬೇಕಿದ್ರೆ ನಾನು ಅವರ ಶತ್ರುಗಳನ್ನೇ ಕಾಂಟ್ಯಾಕ್ಟ್ ಆಗೋದು. ಹೋರಾಟದಿಂದ ಹೊರಗೆ ಬಂದ ಮೇಲೆ ನಾನು ಕಾಂಟ್ಯಾಕ್ಟ್ ಆಗಿದ್ದು ಪ್ರಶಾಂತ್ ಪಿ ಆರ್ ಎಸ್ ಇದು ಹೆಂಡತಿ ವಿಷಯ ಕೇಳಲಿಕ್ಕೆ ದೀಪಕ್ ಶೆಟ್ಟಿಯವರು. ಯಾಕಂದರೆ 1 ವರ್ಷದ ಹಿಂದೆ ದೀಪಕ್ ಶೆಟ್ಟಿಯವರು ಒಂದು ಪೋಸ್ಟ್ ಹಾಕಿದರು. ಆವಾಗ ಅದರ ಬಗ್ಗೆ ಪ್ರಶಾಂತ್ ಪಿ ಆರ್ ಎಸ್ ಸ್ಟ್ಯಾಟಸ್ ಹಾಕಿದರು. ಏನಾಯಿತು ಅಂತ ಸರ್ ಕೇಳಿದ್ದಕ್ಕೆ, ದೀಪಕ್ ಶೆಟ್ಟಿ ಯಾರು ಅದನ್ನು ಹೇಳಿದ, ಬಿಟ್ಟು ಬಿಡಿ, ಅವರ ಹಾಗೆ ನಮ್ಮ ಅಗೇನ್ಸ್ಟ್ ಇದ್ದಾನೆ, ಅಖಿಲ ಹೆಗ್ಡೆ ಎನ್ನುವ ಒಬ್ಬ ಇಲ್ಲಿಂದ ಎಲ್ಲ ಡೀಟೇಲ್ಸ್ ದೀಪಕ್ ಶೆಟ್ಟಿಗೆ ಕೊಡ್ತಾನೆ ಅಂತ. ಬಟ್ ದೀಪಕ್ ಶೆಟ್ಟಿ ಅಂದರೆ ಈಗ ನನಗೆ ಅವಳ ಕಾಂಟ್ಯಾಕ್ಟಲ್ಲಿಲ್ಲ. ಚೈತ್ರ ಅನ್ನೋಳು ಅಡ್ವೊಕೇಟು, ಪ್ರಶಾಂತ್ ಅವರ ಹೆಂಡತಿ ಸಿಕ್ಕಾಪಟ್ಟೆ ಹೊಡೆದಿದ್ದಾಳೆ ಅಂತ ಅವಳೇ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ಲು. ಮತ್ತೊಬ್ಬ ದಿನೇಶ್ ಗಾಣಿಗ, ಅವನು ಪಕ್ಕಾ 420. ಅವನು ಮಾಡಿದ ಅನ್ಯಾಯಗಳು ಒಂದಿಷ್ಟಲ್ಲ ಆ ಊರಲ್ಲಿ. ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಆ ಊರಲ್ಲಿಲ್ಲ. ಅನಿತಾ ಕಾಸರಗೋಡು, ರಾಧಿಕಾ ಕಾಸರಗೋಡು ಆ ಊರಲ್ಲಿ ಗೊತ್ತು, ಬ್ರಹ್ಮಾವರದಲ್ಲಿ ಯಾರು ಅಂತ. ಮೇಡಮ್ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ. ದಿನೇಶ್ ಗಾಣಿಗೆ ಇಂಥವನು ಅಂತ ಗೊತ್ತಿರಲಿಲ್ಲ, ಅಂಥವನೇ. ಯಾಕಂದರೆ ನನ್ನ ಬಗ್ಗೆ, ನಾನು ಕುಡಿತೀನಿ, ಗಾಂಜಾ ಸೇವಿಸ್ತೀನಿ, ಗಂಟ ಬಿಟ್ಟವಳು, ಮ್ಯಾಟ್ರಿಮೋನಿಯಲ್ಲಿ ದುಡ್ಡು ಮಾಡಿದ್ದೀನಿ, ಮತ್ತು ಏನೇನೋ ಹೇಳಿದ ನಾನು ಹೆಣ್ಣು ಹುಚ್ಚಿ ಅಂತೆ, ಅಲ್ಲ ಗಂಡಸರ ಹಿಂದೆ ಹೋಗ್ತೀನಂತೆ. ತೋರಿಸಿದಲ್ಲ, ಅವಳ ಮಗಳೇ ಅವನಿಗೆ ತೋರಿಸಿದ್ಲಲ್ಲ ಯಾರ ಹಿಂದೆ ಹೋಗಿದ್ದು ಅಂತ. ತಾನು ಹಿಂದೂ ಹುಲಿ ಅನ್ನೋನು ತನ್ನ ಮಗಳು ಒಬ್ಬ ಅನ್ಯ ಕೋಮಿನ ಜನರ ಜೊತೆ, ಹುಡುಗನ ಜೊತೆ ಓಡಿ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದಿದ್ದಾನೆ ಮನವೊಲಿಸಿ. ಅವಳು ನಿಲ್ಲಲ್ಲ, ಅವಳು ಇನ್ನೂ ಹೋಗ್ತಾಳೆ. ಆ ಅಪ್ಪಮ್ಮನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದವಳು. ಇವನು ಸೌಜನ್ಯ ಹೋರಾಟಕ್ಕೆ ಹೋಗಿ ತನ್ನ ಮಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಮರ್ತ. ದಿನೇಶ್ ಗಾಣಿಗ ಪಕ್ಕಾ 420. ನನ್ನ ಮೇಲೆ FIR ಹಾಕಿದ್ದಾನೆ. ಸತ್ಯ ವಿಷಯ ಹೇಳಿದರೆ ನಿಮಗೆ ಉರಿತದಲ್ಲ ಗಾಣಿಗ. ನಾನು ಪ್ರಶಾಂತ್ ಮನೆಗೆ ಹೋದಾಗ ನಿನಗೆ ಇಬ್ಬರನ್ನು ಹೊರಗೆ ಕರೆಸಿ ಕೂತ್ಕೊಂಡು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಇಬ್ಬರದ್ದು ಮೀಡಿಯೇಟರ್ ಆಗಿ ಕೂತ್ಕೊಂಡು ಸರಿ ಮಾಡಿ ಕಳಿಸ್ಬೋದಿತ್ತು. ನೀನೇನು ಮಾಡಿದೆ? ಪೊಲೀಸ್ ಸ್ಟೇಷನಿಗೆ ಹೋಗಿ ಬಂದೆ. ಅಲ್ಲಿ ನಿಮಗೆ SI ಅವರು ಮಾಡಿದ ಮಂಗಳಾರತಿ ಗೊತ್ತಲ್ಲ ಇಬ್ಬರಿಗೂ. ಪ್ರಶಾಂತಿಗೆ 10 ವರ್ಷದ ಹೆಣ್ಣು ಮಗುವನ್ನು ಹಿಡ್ಕೊಂಡು ಅವನು ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದು, ಪೊಲೀಸರನ್ನು ಎಲ್ಲರನ್ನ, ಡಿಪಾರ್ಟ್ಮೆಂಟನ್ನು ಎಲ್ಲರಿಂದಲೂ ದುಡ್ಡು ಕೇಳೋದು ಮಗುವಿನ ವಿಷಯದಲ್ಲಿ. ಸ್ವಂತ ಹೆಂಡತಿ ಹೋರಾಡ್ತಾ ಇದ್ದಾಳೆ ಅಲ್ಲಿ ಮಗಳಿಗೆ. ಒಂದು ಡೈವರ್ಸ್ ಕೇಸಲ್ಲಿ ಮಗಳು ಯಾವತ್ತು ಅಮ್ಮನ ಜೊತೆ, ಮಕ್ಕಳು ಯಾವತ್ತು 18 ವರ್ಷ ತುಂಬುವವರೆಗೆ ಅಮ್ಮನ ಜೊತೆ, ಮತ್ತು ಮಕ್ಕಳಿಗೆ ಒಂದು ಡಿಸಿಷನ್ ತಗೋಬೋದು. ಇವರು ಯಾರೋ ಕುತಂತ್ರಿಗಳು ಹೇಳಿಕೊಟ್ಟು ಏನೇನೋ ಇದು ಹಾಕಿ ಮಗಳನ್ನು ಇಟ್ಕೊಂಡಿದ್ದಾನೆ. ನೋಡ್ತಾನೆ ಇಲ್ವೋ ನಂಗೆ ಗೊತ್ತಿಲ್ಲ. ಆ ಮಗುವಿನ ಭವಿಷ್ಯ ದೇವರೇ ಗತಿ. ನನಗೆ ಬೇಡದು, ದೇವರೇ ಕಾಪಾಡಲಿ. ನಾನು ಕೋಟ ಅಮೃತೇಶ್ವರಿ ಹತ್ರ ಹೇಳೋದು, ಒಂದು ಹೆಣ್ಣು ಮಗು ಅದು, ದೇವರೇ ಕಾಪಾಡಲಿ. ಅವನ ವಿಚಾರ ಇದೆ, ಪ್ರಶಾಂತ್ ವಿಚಾರ ಬಹಳಷ್ಟಿದೆ. ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ನಾನು ಮತ್ತೆ ಹೇಳ್ತೀನಿ ಸ್ಟಾರ್ಟಿಂಗ್. ಹಳೆ ಸಬ್ಸ್ಕ್ರೈಬರ್ಸು ಸ್ವಲ್ಪ ವೀಡಿಯೋ ನೋಡೋದು ಬಿಡಿ, ಯಾಕೆ ನಿಮಗೆ ಇದು ಬೋರ್ ಆಗ್ಬೋದು. ಬಟ್ ಪ್ರಶಾಂತ್ ವಿಷಯ ನಾನು ಬಿಡಲ್ಲ. ಯಾಕಂದರೆ ಮೊನ್ನೆ ನಾನು ನಿಮಗೆ ಇದೇ ಫೇಸ್ಬುಕ್ ಪೇಜಲ್ಲಿ ಬಂದು, ಯೂಟ್ಯೂಬಲ್ಲಿ ಬಂದು
ಪ್ರಶಾಂತ್ ವಿಷಯಕ್ಕೆ ನಾನಿಲ್ಲ, ಯಾಕಂದರೆ ನನ್ನ ಗುರುಗಳು ಬೇಡ ಅವನ ವಿಚಾರಕ್ಕೆ. ನನ್ನದೊಂದು ಮೊಬೈಲ್ ಇದೆ 32,000 ರೂಪಾಯಿದು, ಅದರಲ್ಲಿ ವೀಡಿಯೋ ಮಾಡೋದು ಕಡಿಮೆ ಆಗಿದೆ. ವೀಡಿಯೋ ಮಾಡಿದ್ದಕ್ಕೆ 300 ಒಂದು 10 ದಿವಸಕ್ಕೊಮ್ಮೆ ವೀಡಿಯೋ ಮಾಡಿ ಹಾಕ್ತಾನೆ. 300ಕ್ಕಿಂತ ವ್ಯೂಸ್ ಬರೋಲ್ಲ. 18,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದು ಅನಿತನಿಗೆ ಮಾಡಿದ ಅನಿತನಿಗೆ ನೀನು ಮಾಡಿದೆಯಲ್ಲ ಅನ್ಯಾಯ, ನೀನು ಅನುಭವಿಸ್ತಾ ಇದ್ದಿ. ಈಗ ನಿನ್ನ ಹಿಂದೆ ರವಿ ನಿಟ್ಟೆ ಇದ್ದಾನೆ. ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಾನು ಇಬ್ಬರನ್ನು ಪರಿಚಯ ಮಾಡಿಕೊಟ್ಟು ಇವರಿಬ್ಬರು ಸೇರಿ ನಾವು 3 ಬಿಸ್ನೆಸ್ ಅಂದ್ಕೊಂಡು ನನ್ನನ್ನು ಇವರು ಹೊರಗೆ ಹಾಕಿ, ನನಗೆ ಅಗತ್ಯ ಇಲ್ಲ. ನಂದು ನಾನು ಒಳ್ಳೆ ಲೆವೆಲಲ್ಲೇ ಬೆಳೀತಿದ್ದೆ. ನಾನು ನಿಮಗೆ ಹೇಳ್ತೀನಿ ಎಕ್ಸಾಂಪಲ್ ನಾನೇನು ಮಾಡ್ತಾಯಿದ್ದೀನಿ ಅಂತ. ಇಬ್ಬರು ಒಟ್ಟಿಗೆ ಸೇರಿಕೊಂಡು ಕುತಂತ್ರಿಗಳು ಆಟ ಆಡ್ತಾ ಇದ್ದಾವೆ. ಒಂದು ಹೆಣ್ಣು ಎದುರಿಗೆ ಬರಲಿಕ್ಕೆ ಧೈರ್ಯ ಇಲ್ಲ ಇಬ್ಬರು ಗಂಡಸರಿಗೆ. ಗಂಡಸನೇ ಅಲ್ಲ, ಅವ್ರು ಷಂಡ್ರು ಇಬ್ಬರು. ಒಂದೊಂದು ಮಗು ಇದೆ, ಅವನಿಗೊಂದು ಹೆಣ್ಣು ಮಗು ಇದೆ, ಇವನಿಗೊಂದು ಗಂಡು ಮಗಿದೆ. ಅನಿತಾ ಕಾಸರಗೋಡು ಎದುರು ನಿಂತ್ಕೊಂಡು ಮಾತಾಡಲಿಕ್ಕೆ ಇಬ್ಬರಿಗೆ ಷಂಡ್ರಿಗೂ ಧೈರ್ಯ ಇಲ್ಲ. ರವಿ ಆಚಾರ್ಯನಿಗೆ 1000 ಮೆಸೇಜ್ ಹಾಕಿದ್ದೀನಿ, ರಿಪ್ಲೈ ಮಾಡ್ತಿಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ. ಮಂಗ 10 ಸಲ ಕೇಳಿದ್ದೀನಿ, ಬಾಯಿ ಬಿಡು ರವಿ, ನೀನಲ್ವ ಪ್ರಶಾಂತನು ಶೈಲಜಾ ಹತ್ರ ಕರ್ಕೊಂಡು ಹೋಗಿದ್ದು, ನಿನ್ನ ಕೈವಾಡ ಇದೆ ಇದರಲ್ಲಿ. ಇಲ್ಲ, ನನಗೆ ಅವಳು ಯಾರು ಗೊತ್ತಿಲ್ಲ ಅಂದ. ಇವಾಗ ಹೇಗೆ ಸಿಕ್ಕಿಬಿದ್ದ ರವಿ ನಿಟ್ಟೆ ನೀನು? ನಿನ್ನ ಹೆಂಡತಿ ಗಾಯತ್ರಿ ಎಷ್ಟು ಒಳ್ಳೆ ಹುಡುಗಿ ಅವಳು. ನಿನ್ನನ್ನು ನಂಬ್ಕೊಂಡು ನೀನು ಅವಲ್ಲಿ 6 ತಿಂಗಳು ಸೌತ್ ಆಫ್ರಿಕಲ್ಲಿ ಇದ್ಕೊಂಡು ಇವಳ ಜೊತೆ ಚಕ್ಕಂದ ಆಡ್ತಾ ಇದೆಯಲ್ಲ ಶೈಲಜಾ ಅಮರ್ ಜೊತೆ. ನಿನ್ನನ್ನು ನಂಬಿದ ನಿನ್ನ ಹೆಂಡತಿಯ ಗತಿ ಏನು? ಅವಳು ಸ್ಟ್ರಾಂಗ್ ಇದ್ದಾಳೆ, ನಾಳೆ ನಿಂಗೂ ಸಿಗುತ್ತೆ ಡೈವರ್ಸ್. ನೋಡು, ನಿನ್ನ ವಿಷಯ ಹೊರಗೆ ಬಂದರೆ ಪ್ರಶಾಂತದ್ದೇ ಗತಿಗೇಡು ನಿನಗಾಗುತ್ತೆ. ಮರ್ಯಾದೆಗೆ ನೀನು ಹೊರಗೆ ಬಾದ್ರಿಂದ. ನಾನು ಪ್ರಶಾಂತಿಗೆ ಹೇಳೋದು ಒಂದೇ, ರವಿ ಆಚಾರ್ಯನಿಗೆ ಹೇಳಿದೆ, ಇನ್ನೂ ಕಾಲ ಮಿಂಚಿಲ್ಲ. ಇಬ್ಬರು ಆ ಹೆಣ್ಣಿನ ಸಹವಾಸದಿಂದ ಹೊರಗೆ ಬನ್ನಿ. ಅವಳ ಹೆಸರು ಇಡೀ ಊರಲ್ಲ, ಇಡೀ ರಾಜ್ಯದಲ್ಲೇ ಹಾಳಾಗಿದೆ. ಕೆಟ್ಟ ಹೆಂಗಸದು, ಮುಖ ಫಿಲ್ಟರ್ ಹಾಕ್ಕೊಂಡು ಚಂದ ಮಾಡಿಕೊಂಡು ಬರುತ್ತದು ಯೂಟ್ಯೂಬಲ್ಲಿ ಮಾಡಿಕೊಂಡು. ಅದನ್ನು ನಂಬಿ ಅವಳ ಬಲೆಗೆ ಬೀಳಬೇಡಿ, ಹೆಣ್ಣಿನ ವಿಷಯಕ್ಕೆ ಹೋಗಬೇಡಿ. ಹೆಣ್ಣು ಹೊನ್ನು ಮಣ್ಣು ಈ ವಿಚಾರದಲ್ಲಿ ಎಲ್ಲರೂ ಹಾಳಾಗೋದು. ಸೊ ನಾನು ಹೇಳ್ತಾ ಇದ್ದೀನಿ, ಇಬ್ಬರಿಗೆ ಬುದ್ಧಿವಾದ. ನಾನು ನಿಮ್ಮ ಜೊತೆ ಇದ್ದವಳು, ನಿಮಗೆ ನಾನು ಹೇಗೆ ಅಂತ ಗೊತ್ತು. ಅನಿತಾ ಯಾರ ಸುದ್ದಿಗೆ ಹೋಗಲ್ಲ. ಅನಿತಾ ಒಳ್ಳೆಯವರಿಗೆ ಅತಿ ಒಳ್ಳೆಯವಳು. ತುದಿಗೆ ಏರಿಸ್ತೀನಿ ನಿಮ್ಮನ್ನು ನಾನು. ಅದು ಪ್ರಶಾಂತೆ ಹೇಳಿದ ಒಂದು ಮಾತಿದೆ ನನಗೆ. ನಾನು ಮುನಿದರೆ ಮಾತ್ರ, ನಾನು ಸಿಟ್ಟು ಮಾಡಿದರೆ ಮಾತ್ರ ಒಂದು ರಾಜನನ್ನು ಕೂಡ ಬಿಕಾರಿಯಾಗಿ ಮಾಡ್ತೀನಿ, ಇಲ್ಲಾಂದರೆ ಬಿಕಾರಿಯನ್ನು ರಾಜನ ಸ್ಥಾನಕ್ಕೆ ನಿಲ್ಲಿಸ್ತೀನಿ. ಅದು ನನ್ನ ಜೊತೆ ವ್ಯವಹಾರ ಮಾಡಿದವರ ವಹಿವಾಟು. ಅದನ್ನೇ ಸ್ಟ್ರೈಟ್ ಫಾರ್ವರ್ಡ್ನ ಹಿಂದೆಯಿಂದ ಚೂರಿ ಹಾಕೋದು ನನಗೆ ಇಷ್ಟ ಇಲ್ಲ. ರವಿ ಇಷ್ಟ ಇಲ್ಲ. ಪ್ರಶಾಂತ್, ನೀವಿಬ್ಬರು ಮಾಡಿದ್ದನ್ನೇ ನಿಮ್ಮ ಜನ್ಮ ಜಾಲಾಡಿ. ನೀವು ಒಂದು ನನ್ನ ಕಾಲ ಬುಡಕ್ಕೆ ಬಂದು ಬೀಳಬೇಕು, ಇಲ್ಲಾಂದರೆ ಬೀಳಿಸ್ತೀನಿ. ಅದು ಅನಿತನ ತಾಕತ್ತು ನೋಡಿ ನೀವು. ಇನ್ನು ಈ ನಕಲಿ ಲಾಯರ್ ಶೈಲಜಾ ಅಮರ್ನಾಥ್ ನನ್ನ ಅಕ್ಕನ ವಿಚಾರಕ್ಕೆ ಬಂದಿದ್ದಾಳೆ. ಅದು ನಾನು ನೋಡ್ಕೋತೀನಿ. ಅವಳು ಒಪ್ಪಿದರೆ ಕಾನೂನಾತ್ಮಕವಾಗಿ ನಾನು ಮುಂದುವರಿತೀನಿ. ಯಾಕಂದರೆ ಅವಳು ಈ ಹಿಂದೆ ಅಣ್ಣ ಬೋಂಡ್ ಮೇಲೂ ಕಂಪ್ಲೇಂಟ್ ಮಾಡಿದ್ದು ನನ್ನ ಅಕ್ಕನೇ ಮಂಗಳೂರಲ್ಲಿ. ಕಮಿಷನ್ವರೆಗೆ ಕರ್ಕೊಂಡೋಗಿದ್ದೀನಿ. ಫಸ್ಟ್ ಹೆದರ್ತಿದ್ಲು ಸ್ವಲ್ಪ. ಇವಾಗ ಅವಳನ್ನು ನಾನು ಸ್ಟ್ರಾಂಗ್ ಮಾಡಿದ್ದೀನಿ. ಅವಳಿಗೆ ಗೊತ್ತು ಅನಿತಾ ಹೇಗೆ ಅಂತ, ಅನಿತನ ಪವರ್ ಎಷ್ಟಿದೆ, ಅನಿತನ ಕೆಪಾಸಿಟಿ ಎಷ್ಟಿದೆ ಅಂತ ಅನಿತನ ಅಕ್ಕ ಸುಜಾತ ತೆಕ್ಕಮೂಲೆಗೆ ಗೊತ್ತು. ನಾನು ಎಂತೆಂಥವರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ಹಿರಿಯ ವಕೀಲರು ದೊರೆ ಸರ್ 4 ಗಂಟೆ ಹೊತ್ತು ನನಗೋಸ್ಕರ ಸ್ಪೆಂಡ್ ಮಾಡಿ ನನ್ನ ವಿಚಾರಗಳನ್ನು ತಿಳ್ಕೊಂಡು ನನ್ನನ್ನು ಅಲ್ಲಿಂದಲೇ ಅಂಬಿಕಾ ಮೇಡಮ್ಗೆ ಕಾಲ್ ಮಾಡಿ ನನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡಿದರು ನನ್ನ ಎದುರಲ್ಲೇ. ಶಿ ಈಸ್ ಎ ವೆರಿ ಬ್ರೇವ್ ಗರ್ಲ್ ಅಂತ. ಹೊಗಳಿಕೆಗೆ ನಾನು ಒಬ್ಬಲ್ಲ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅವರಿಗೊಂದೇ ಹೇಳ್ತೀನಿ, ಸರ್ ನನ್ನ ಸ್ವಂತಕ್ಕಿಂತಲೂ ಆತ್ಮನೋ ಮೋಕ್ಷಾಯ ಜಗತ್ ಹಿತಾಯ ಅಂತ ನನ್ನ ಸ್ವಂತಕ್ಕೆ ಸ್ವಲ್ಪ, ಬಾಕಿದನ್ನೆಲ್ಲ ಸಮಾಜಕ್ಕೆ. ಸರ್ ನನಗೆ ಐ ವಾಂಟ್ ಟು ಬಿಲ್ಡ್ ಎಸ್ ಎ ರಾಜಕಾರಣಿಯಾಗಿ ಅಲ್ಲ, ಎಸ್ ಎ ಸಮಾಜ ಸೇವಕಿಂತಲೂ ಅಲ್ಲ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಅಲ್ಲ, ಎಸ್ ಎ ಪರ್ಸ್ನಲ್ ಇಂಡಿವಿಜುವಲ್ ಆಗಿ ಅನಿತಾ ಕಾಸರಗೋಡು ಎಂಬ ಒಂದೊಳ್ಳೆ ಯೂತ್ಸನ್ನು ನನಗೆ ಬಿಲ್ಡ್ ಮಾಡಬೇಕು ಸರ್. ನಮಗೆ ಹಳೆ ಕಾಲದಲ್ಲಿ ನಾವು ಹೇಗಿದ್ವೋ ಹಾಗೆ ನಮಗೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ನೇಚರ್. ಮತ್ತು ನಾನು ಮೋದಿ ವಿರೋಧಿ ಅಂತ ಖಂಡಿತ ಹೌದು. ಐ ಆಮ್ ಅಗೇನ್ಸ್ಟ್ ಮೋದಿ. ಇತ್ತೀಚೆಗೆ ತುಂಬ ವರ್ಷದಿಂದಲ್ಲ, 2023 ಡಿಸೆಂಬರ್ 3ರಲ್ಲಿ ನಾನೊಂದು ಸೌಜನ್ಯ ಸಮಾವೇಶದಲ್ಲಿ ಭಾಗಿಯಾಗಿ ನಾನು ನನ್ನ ರಕ್ತದಿಂದ ಹಸ್ತಾಕ್ಷರ ಮಾಡಿ ಅದು ಮೋದಿಗೆ ಹೋಗಿದೆ. ನಾನು ದೆಹಲಿಯಲ್ಲಿ ಪ್ರತಿಭಟನೆಗೆ ಹೋಗಿ ಮೋದಿಯವರಿಗೆ ಇದು ಮಾಡಲಿಕ್ಕೆ ಹೋಗಿದೆ. ಯಾವ ರೀತಿಯಲ್ಲೂ BJP RSS ಮೋದಿ ಇದು 3 ಸೌಜನ್ಯ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿಲ್ಲ. ಅದಕ್ಕೆಂತಲೇ ಅವರು ನೋಟಾ ಅಭಿಯಾನ ಸ್ಟಾರ್ಟ್ ಮಾಡಿದರು. ಎಷ್ಟರ ಮಟ್ಟಿಗೆ ಸಕ್ಸಸ್ಸು ಆಗಿಲ್ಲ ಅದು. ಬಟ್ ಸ್ಟಿಲ್ ಯಾರೆಲ್ಲ ಹೋರಾಟದಲ್ಲಿದ್ದಾರೋ ಕೆಲವರು ಅಲ್ಲೇ ಇದ್ದಾರೆ. ನಮ್ಮ ಕೆಲವರು ಅವರು ಪಕ್ಷ ಬಿಟ್ಟಿಲ್ಲ, ಸೌಜನ್ಯ ಪರನೂ ಇದ್ದಾರೆ, ಪಕ್ಷದಲ್ಲೂ ಇದ್ದಾರೆ. ಬಟ್ ಬಹಳಷ್ಟು ಜನ ಮಹೇಶ್ ಅಣ್ಣನ ಮಾತು ಕೇಳಿ, ಗಿರೀಶ್ ಮಟ್ಟಣ್ಣನವರ ಮಾತು ಕೇಳಿ ಹೋರಾಟದಿಂದ BJP ಪಕ್ಷದಿಂದ ಹಿಂದೆ ಬರೆದು ತುಂಬ ಜನ ಅದರಲ್ಲಿ ಕಾಂಗ್ರೆಸ್ನಲ್ಲಿದ್ದಾರೆ. ಇರಲಿ, ನಾನು ರಾಜಕೀಯಕ್ಕಿಲ್ಲ ನಿಮ್ಮ ಇದಕ್ಕೆ. ಬಟ್ ನಾನು ರಾಜಕೀಯ ಸಿದ್ಧಾಂತಗಳನ್ನು ಪಾಲಿಸ್ತಿದ್ದೆ, ಅದು ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಮಾತ್ರ. ಹಾಗಂತ ನಾನು ದೇವರ ವಿರೋಧಿ ಅಲ್ಲ.
ಧರ್ಮ ದೇವರು ನನ್ನ ಮನೆಯೊಳಗೆ, ಹೊರಗಡೆ ಬಂದರೆ ಅನಿತನಿಗೆ ಒಂದೇ ಧರ್ಮ, ಅದು ಮಾನವ ಧರ್ಮ, ಮಾನವೀಯತೆ. ಮತ್ತು ನಾನು ಮುಂದಿನ ವ್ಯವಹಾರಗಳ ಬಗ್ಗೆ ಹೇಳ್ತೀನಿ. ಸ್ವತಂತ್ರ ಒಂದು ಉದ್ಯಮಿಯಾಗಿ ಬೆಳೀಲಿಕ್ಕೆ ನನಗಿಷ್ಟ. ನನ್ನ ಅಪ್ಪನೂ ಬಿಸ್ನೆಸ್ ಮಾಡ್ತಾಯಿದ್ರು, ಅದನ್ನು ತಮ್ಮನಿಗೆ ಕೊಟ್ಟಿದ್ದೆ, ಅಂದರೆ ತಮ್ಮ ನೋಡ್ಕೋತಾ ಇದ್ದಾನೆ ಅಪ್ಪನ ಬಿಸ್ನೆಸ್ ವ್ಯವಹಾರಗಳನ್ನು. ನಾನು ಮದುವೆಗಿಂತ ಮುಂಚೆ 2 ವ್ಯವಹಾರಗಳನ್ನು ಮಾಡಿದ್ದೆ. ಒಂದು ನಾನು ಸ್ಟೂಡೆಂಟ್ ಆಗಿರುವಾಗಲೇ ಒಂದು ಟೆಲಿಫೋನ್ ಬೂತ್, STD ಬೂತ್, ಆವಾಗ ತುಂಬ 2000 ಲಾಂಗ್ ಬ್ಯಾಕ್ 2003 ಅಪ್ಪನಿಗೆ ಸುಮ್ಮನೆ ಹೇಳಿದ, ಅಪ್ಪ ಮನೆಗೊಂದು ಫೋನ್ ಬೇಕು. ಆಗ ಸೀನಿಯರ್ ಸಿಟಿಸನ್ಗೆ ಫೋನ್ ಕನೆಕ್ಷನ್ ಸಿಗ್ತಿತ್ತು. ನನ್ನ ಅಕ್ಕನಿಗೆ ಮದುವೆಯಾಗಿ ಹೋಗಿತ್ತು, ಅವ್ರ ಮನೆಯಲ್ಲಿ ಫೋನ್ ಇತ್ತು, ಅವ್ರ ಮಾವನ ಹೆಸರಲ್ಲಿ ಅವ್ರು ತೊಗೊಂಡಿದ್ರು. ಆಗ ಅಪ್ಪ ಹೇಳಿದರು ಅವ್ರಿಗೆ ಇಷ್ಟ ಇಲ್ಲ, ಅವ್ರ ಐಡೆಂಟಿ ಕಾರ್ಡ್ ಕೂಡ ಮಾಡಿಸಿಲ್ಲ, ಅವ್ರು ವೋಟ್ ಮಾಡಲ್ಲ, ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು. BPL ಕಾರ್ಡ್ ಕೂಡ ಮಾಡಿಸಲ್ಲ, APLೇ ಮಾಡಿಸಿದ್ದಾರೆ. ನಾನು ಹೆಂಡತಿ 5 ಮಕ್ಕಳನ್ನು ಸಾಕ್ತಿದ್ದೆ, ನಾನು ಶ್ರೀಮಂತ ಅಂತ, ಆ ಥರ ಅಪ್ಪ. ಸೊ ಅಪ್ಪನ ಥರನೇ ಮಗಳು, ಇಬ್ಬರು ಕನಸು ಕಂಡುಕೊಂಡೇ ಬೆಳೆದವರು. ಸೊ ಆಗ ನಾನು ಒಂದು ಫೋನ್ ಬೇಕು ಅಂದಾಗ ಅಪ್ಪ ಅಂದಿದ್ದು, ಫೋನ್ ನೀವು ಬನ್ನಿ, ನಿಮ್ಮದೊಂದು ಒಬ್ಬರು ಹೇಳಿದರು, ನೀವು ಮೆಡಿಕಲ್ ಸರ್ಟಿಫಿಕೇಟ್, ಏಜ್ ಪ್ರೂವ್ ಮಾಡಲಿಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಇದ್ದರೆ ಮಾಡಬೇಡಿ. ಅಪ್ಪ ಯಾವುದಕ್ಕೂ ಬರಲ್ಲ, ನೀನು ನಿನ್ನ ಹೆಸರಲ್ಲೇ ಮಾಡ್ಕೋದು, ಫೋನ್ ಯಾಕೆ, ಒಂದು STD ಬೂತೇ ಮಾಡೋಣ ಅಂತ. ಅಂಗಡಿ ಮತ್ತು ಮನೆ ಒಟ್ಟೊಟ್ಟಿಗಿತ್ತು. ಸೊ ಆವಾಗ ನಾನು ಸ್ಟೂಡೆಂಟು, 2nd ಇಯರ್ ಕಲಿತಿದ್ದೆ. ನನ್ನ ಅಕ್ಕ PhD ಮಾಡ್ತಾಯಿದ್ಲು, ಅವಳಿಗೆ ಸ್ಕಾಲರ್ಶಿಪ್ ಅಂತ ಬರ್ತಿದ್ಲು. ಆವಾಗ 15,000 ಖರ್ಚು ಮಾಡಿ ಒಂದು ಒಂದು STD ಬೂತ್ ಗೊತ್ತಿದೆಯಲ್ಲ ಮಾಡಿ 5,000 ಡೆಪಾಸಿಟ್ ಇಲ್ಲಿಗಿತ್ತು ಆ ಟೈಮಲ್ಲಿ. ಸೊ ಇವಾಗ ಒಂದು 50,000 ಬೆಲೆ ಅದಕ್ಕೆ ಮಾಡಿಕೊಂಡು ನನ್ನ ಹೆಸರಲ್ಲಿ, ನಾನು ಆ್ಯಕ್ಚುಲಿ ಸಾಂಕ್ಷನ್ ಆಗಿತ್ತು, ನಾನು ಎಜುಕೇಷನ್ ಮುಗ್ದ ಕೂಡಲೇ ಹೋಗಿ ಅದನ್ನು ಹಠ ಹಿಡಿದು ಮಾಡಿಸಿದೆ. STD ಬೂತಲ್ಲಿ ನನಗೆ ಆವಾಗ ತಿಂಗಳಿಗೆ 3,000 ಇನ್ಕಮ್ ಬರ್ತಾಯಿತ್ತು STD ಬೂತಿಂದ, ತಿಂಗಳಿಗೆ 3,000. ಇವಾಗ ಒಂದು 30,000 ವ್ಯಾಲ್ಯೂ ಅದಕ್ಕೆ. ಯಾಕಂದರೆ ಆಗ ನನಗೆ ಸಂಬಳ ಇದ್ದಿದ್ದು 2,000, ಒಂದು ಶಾಲೆಯಲ್ಲಿ ಟೀಚರ್ ಆಗಿದ್ದಿದ್ದು, ಪ್ರೈವೇಟ್ ಟೀಚರಾಗಿ, ಕಂಪ್ಯೂಟರ್ ಟೀಚರಿಗೆ 2,000. ಇವಾಗ ಅದಕ್ಕಿಂತ ಎಷ್ಟೋ ಪಟ್ಟು ದುಡಿತೀನಿ. ಸೊ ದುಡ್ಡಿನ ಮೌಲ್ಯ ನಿಮಗೆ ಗೊತ್ತಾಗಿರ್ಬೋದು. ಆ 3,000ದಲ್ಲಿ ನಾನು ಒಟ್ಟು ಮಾಡಿ, ಆಗ ನನಗೆ ಖರ್ಚಿಲ್ಲ, ಯಾಕಂದರೆ ಮನೆ ಹತ್ತಿರ ಇದೆ ಶಾಲೆ, ಒಂದು ಚಿನ್ಮಯ ವಿದ್ಯಾಲಯದಲ್ಲಿ ಟೀಚರ್ ಆಗಿದ್ದೆ. 1.5 ಕಿಲೋಮೀಟ್ರ್ ನಾನು ಶಾಲೆಗೆ ಹೋಗಿ ಟ್ಯೂಷನ್ ಕೊಟ್ಕೊಂಡು ಆವಾಗ ನಾನೊಂದು 5-6 ಸಾವಿರ ಮಾಡ್ತಿದ್ದೆ. ಸೊ ಹಾಗೆ ನಾನೊಂದು ಕಂಪ್ಯೂಟರ್ ತೊಗೊಂಡೆ, ಮನೆಯಲ್ಲಿ ಟ್ಯೂಷನ್ ಕ್ಲಾಸ್ 40 ಜನ ಟ್ಯೂಷನ್ ಸ್ಟೂಡೆಂಟ್ಸ್, ನಾನು ನನ್ನ ತಂಗಿ, ಅಕ್ಕನವರಿಗೆ ಇಬ್ಬರಿಗೂ ಮದುವೆ ಆಗಿತ್ತು. ಮತ್ತು ಅವಳು BEd ಮಾಡೋಕ್ಕೆ ಅಂತ ಹೋದಳು. ಮತ್ತು ನಾನು ಟ್ಯೂಷನ್ ಬಿಟ್ಬಿಟ್ಟೆ, ವ್ಯವಹಾರನೇ ಇತ್ತು, ಸಾಕಿತ್ತಿದ್ದು. ಆಮೇಲೆ ಅದರಲ್ಲಿ ಒಂದು ಕಂಪ್ಯೂಟರ್ ತಗೊಂಡು ಆ ಸಿಸ್ಟಮನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೊಂದು ಜೆರಾಕ್ಸ್ ಮಿಷಿನ್ ತೊಗೊಂಡೆ, 25,000 ಆ ಟೈಮಲ್ಲಿ ಕೊಟ್ಟು ಜೆರಾಕ್ಸ್ ಮಿಷಿನ್ ತೊಗೊಂಡು. ಮತ್ತು ನಾನು ಸಿಟಿಯಲ್ಲಿ ಕಾಸರಗೋಡು KSRTC ಬಸ್ ಸ್ಟ್ಯಾಂಡ್ನ ಹಿಂದುಗಡೆ ಪ್ಲಸ್ ಪಾಯಿಂಟ್ ಎಂಬ, ಅದು ಈ ವೀರೇಂದ್ರ ಹೆಗ್ಡೆ ಅವರ ಶುಭಾಶೀರ್ವಾದದಿಂದಲೇ ನಾನು ಮಾಡಿದ್ದು. ಫಸ್ಟ್ ಇನ್ವಿಟೇಷನ್ ನಾನು ಕೊಟ್ಟಿರೋದು ವೀರೇಂದ್ರ ಹೆಗ್ಡೆ ಅವರಿಗೆ. ಅದಾಗಿ 6 ತಿಂಗಳಾಗಬೇಕಿದ್ರೆ ನನ್ನ ಮದುವೆ ಆಯಿತು. ನನ್ನ ಮದುವೆ ಇನ್ವಿಟೇಷನ್, ನನ್ನ ಗಂಡನ ಕಡೆಯವ್ರದ್ದು ಇನ್ವಿಟೇಷನ್ ನಾನೇ ಮಾಡಿದ್ದು. ಮದುವೆ 2 ದಿವಸ ಮುಂದೆ ಕೂಡ ನನ್ನ ಅಂಗಡಿಯಲ್ಲಿದ್ದು, 2 ಸ್ಟಾಫನ್ನು ಇಟ್ಕೊಂಡಿದ್ದೆ. ಆಮೇಲೆ ನನ್ನ ಮನೆಯವರಿಗೆ, ನನ್ನ ಗಂಡನಿಗೆ ಸ್ವಲ್ಪ ಕಷ್ಟ ಆಯಿತು ಸಪೋರ್ಟ್ ಮಾಡಲಿಕ್ಕೆ, ಯಾಕಂದರೆ ಅವರು ಮಂಗಳೂರಲ್ಲಿದ್ದರು. ಮಂಗಳೂರು ಕಾಸರಗೋಡು ಓಡಾಡಲಿಕ್ಕೆ ಕಷ್ಟ ಆಯಿತು. ಮತ್ತು ನಾನು ಉಡುಪಿಗೆ ಹೋದೆ. ಸೊ ಅಲ್ಲಿ ಅವ್ರ ಜೊತೆ ಇದ್ದೆ. ಹಾಗೆಯೇ ಬಿಸ್ನೆಸ್ ಕ್ಲೋಸ್ ಮಾಡಬೇಕಾಗಿ ಬಂತು. ಬಟ್ ನನಗೆ ಥಿಂಕಿಂಗ್ ಇದೆ, ನೆಗೆ ನಾನು ಬರ್ತೀನಿ. ಸೊ ಆಮೇಲೆ ನನಗೆ ಬಿಸ್ನೆಸ್ ಚಿಂತೆ ಬಂದಿದ್ದು ಇವಾಗ, ಯಾಕಂದರೆ ಓಡಾಟ ಜಾಸ್ತಿ ಆಗ್ತಿದೆ. ಒಬ್ಬರ ಅಂಡರಲ್ಲಿ ವರ್ಕ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕಂಪನಿಯಲ್ಲಿ ತುಂಬ ಸಾಲ ಆಯಿತು, ಅಂದರೆ ನಾನೊಂದು ಮನೆ ತಗೊಳ್ಳಿಕ್ಕೆ ಸ್ವಲ್ಪ ಸಾಲ ಮಾಡಿದೆ, ಮುಗಿತಾ ಬಂತು ಒಂದು ಹಂತಕ್ಕೆ. ಸೊ ನನಗಿನ್ನು ಕಮಿಟ್ಸ್ಮೆಂಟ್ಸ್ ಏನಿಲ್ಲ, ನನ್ನ ಖರ್ಚು ನೋಡ್ಕೊಂಡ್ರೆ ಆಯಿತು. ಉಳಿದಿದ್ದು ಏನಾದಿದ್ದು ನನ್ನ ಖರ್ಚು ನೋಡ್ಕೊಂಡು, ನನ್ನ ಖರ್ಚಿಗೆ ನಾನು ತುಂಬ ಬಿಂದಾಸ್ ಜೀವನ ಮಾಡೋಳಲ್ಲ, ಅತಿ ಸಿಂಪಲಾಗಿ ಬದುಕೋಳು. ಏನಿದ್ರೂ ಅದು ಸಮಾಜಕ್ಕೆ ಇರುತ್ತೆ. ತುಂಬ ಜನರಿಗೆ ನಾನು ಹೇಳೋದ, ಯಾಕಂದರೆ ಹೇಳಿ ಸಹಾಯ ಮಾಡಿದವ್ರಿಗೆ ಹೇಳಬಾರ್ದಂತೆ. ನೋಡೋಣ, ಅವರಿಗೆ ಒಂದು ನೆನಪು ಇದೆ, ಅನಿತಾ ಇಷ್ಟು ಸಹಾಯ ಮಾಡಿದಾಳೆ ಅಂತ. ಸಾಕು, ನನಗೆ ಆ ಕೃತಜ್ಞತೆ ಇದ್ದರೆ ಸಾಕು. ಮತ್ತು ಇನ್ನು ಜೂನ್ 1ರಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಹಾಕಿದ್ದೆ. ನಾನೊಂದು PG, ಲೇಡೀಸ್ PG, ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅತಿ ಹೆಚ್ಚು ಸಮಸ್ಯೆ ಆಗಿದ್ದು ಹೆಣ್ಣು ಮಕ್ಕಳಿಗೆ PG, ಸ್ಪೆಷಲಿ ವೆಜಿಟೇರಿಯನ್ಸ್ಗೆ, ಬ್ರಾಹ್ಮಿಣ್ಸಿಗೆ. ಒಂದು PGಯಲ್ಲಿ ನಾನ್ ವೆಜ್ ಫುಡ್ ಇದ್ದೇ ಇರುತ್ತೆ, ಅದು ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಅವರಿಗೋಸ್ಕರ ಒಂದು ವೆಜ್, ಪ್ಯೂರ್ ವೆಜ್, ಬ್ರಾಹ್ಮಿಣ್ಸ್ ಶೈಲಿ ಅದು ಅಡುಗೆ ಮಾಡಿಕೊಂಡು ಒಂದು ವೆಜ್ PGಯನ್ನು ನಾನು ನಡೆಸ್ತಾ ಇದ್ದೀನಿ ಜೂನ್ 1ರಿಂದ. ತುಂಬ ಎನ್ಕ್ವೈರೀಸ್ ಬಂತು ನನಗೆ, ಆಲ್ರೆಡಿ ಫುಲ್ ಆಗಿದೆ. ಬೇಕಿದ್ದರೆ ಜೆಂಟ್ಸ್ PG ಕೂಡ ಇದೆ ನಮ್ಮದು, ನನ್ನದಲ್ಲ, ನನ್ನ ಸಂಬಂಧಿಕರದ್ದು, ನಮ್ಮ ಆಂಟಿ ಹೇಳಿದಲ್ಲ, ಅವರದ್ದು 2 ಜೆಂಟ್ಸ್ PG ಇದೆ, ಹೊಸಕೆರೆ ಹಳ್ಳಿಯಲ್ಲಿ ಮತ್ತು ಕುಮಾರಸ್ವಾಮಿ ಲೇಔಟಲ್ಲಿ. ಅಲ್ಲಿ ಕೂಡ ಪ್ಯೂರ್ ವೆಜಿಟೇರಿಯನ್ ಫುಡ್ಡೇ. ಅಲ್ಲಿ ತುಂಬ 40 ಮಂದಿ ಇದ್ದಾರೆ ಒಂದು PGಯಲ್ಲಿ. ಸೊ ನನ್ನದು ಸಣ್ಣದೊಂದು 2 BHK ಮನೆ ತಗೊಂಡು, ನನಗೊಬ್ಬಳು ಹೆಲ್ಪ್ ಮಾಡೋಕ್ಕಿದ್ದಾಳೆ ಅಡುಗೆ ವಿಷಯದಲ್ಲೆಲ್ಲ, ನನ್ನ ಮನೆಯೂ ಇರುತ್ತೆ. ಸೊ ಅಲ್ಲಿ ಕೂಡ ಹೀಗೆ. ಸೊ ಯಾರಿಗಾದರೂ ಏನಾದರೂ ಬೆಂಗಳೂರಲ್ಲಿ ಸಹಾಯ ಬೇಕಿದ್ರೆ ಖಂಡಿತ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಯಾವುದೇ ಅವರಿಂದ ಪ್ರತಿಫಲ ಬಯಸೋದಿಲ್ಲ. ಯಾಕಂದರೆ ಅವರಿಗೊಂದು ಸೇಫ್ ಸೆಕ್ಯೂರ್ ಪ್ಲೇಸ್, PGಗೆ ರೆಂಟ್ ತಗೊಳ್ತೀನಿ, ಅದು ಫ್ರೀ ಅಲ್ಲ. ಒಂದು 2 ದಿವಸಕ್ಕೆ ನನಗೊಂದು ಇಂಟರ್ವ್ಯೂ ಇದೆ, ಮೇಡಮ್ ನಿಮಗೆ ಅಕೊಮಡೇಷನ್ ಕೊಡ್ಬೋದು ಅಂತ. ಖಂಡಿತ ಕೊಡ್ಬೋದು. ಆದರೆ ಫುಡ್ ಮಾತ್ರ ಪ್ಯೂರ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ಇರ್ಬೋದು, ನಮ್ಮ ಮನೆಯಲ್ಲಿ ವೆಜ್ ಫುಡ್ ಮಾತ್ರ. ಈವನ್ ಮೊಟ್ಟೆ ಕೂಡ ಬಳಸುವ ಹಾಗಿಲ್ಲ, ಶುದ್ಧ ಸಸ್ಯಾಹಾರಿ ನಾನು.
ಸೊ ಅದಿಷ್ಟು ವಿಚಾರ. ಸೋಷಲ್ ಮೀಡಿಯಾದಿಂದ ನನಗೆ ತುಂಬ ಒಳ್ಳೆಯ ನೆಟ್ವರ್ಕ್ ಸಿಕ್ಕಿದೆ. ಮತ್ತೊಂದು ಮೊನ್ನೆ 2-3 ಜನ ನನಗೆ ಕಾಲ್ ಮಾಡ್ತಾಯಿದ್ದಾರೆ, ಮ್ಯಾಟ್ರಿಮನಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ನಾನು ಮಾಡಿದ್ದೆ 10 ವರ್ಷದ 2014ರಲ್ಲಿ ಒಂದು ಮ್ಯಾಟ್ರಿಮನಿ, ನಾನಲ್ಲ, ಇಬ್ಬರು ಮಹಿಳೆಯರು ಮಾಡ್ತಾಯಿದ್ರು ಮಟ್ಟು ವಿಷ್ಣುಮೂರ್ತಿ ಟೆಂಪಲಲ್ಲಿ. ಅವರಿಗೊಂದು ಸಹಾಯ ಮಾಡಿದೆ. ಸೊ ಫೇಸ್ಬುಕ್ ಪೇಜೆಲ್ಲ ಕ್ರಿಯೇಟ್ ಮಾಡಿದ್ದು ನಾನು. ನನಗೆ ಫೇಸ್ಬುಕ್ಕಲ್ಲೇ ಪರಿಚಯದ ಫಣೀಂದ್ರ ಆಚಾರ್ಯ, ಸತ್ಯನಾರಾಯಣ ಪಡಿಲಾಯ ಮತ್ತು ಅಕ್ಷತಾ ಅಂತ ಒಂದು ಹುಡುಗಿ, ಮೂವರಿಗೆ ಫೇಸ್ಬುಕ್ಕಲ್ಲಿ ಪರಿಚಿತರಿಗೆ ಮದುವೆ ಮಾಡಿದ್ದೀನಿ. ಸೊ 7-8 ಮದುವೆಗಳು ಒಂದು ವರ್ಷದಲ್ಲಿ ಆಗಿದೆ. ಮತ್ತು ನಾನು ತುಂಬ ಆಸಕ್ತಿ ವಯಸ್ಸು ಕೊಟ್ಟಿಲ್ಲ, ಅದಕ್ಕೆ ನಾನು ದುಡ್ಡು ತಗೊಂಡಿಲ್ಲ. ಕೆಲವರು ಗಿಫ್ಟಾಗಿ ಸೀರೆ ಕೊಟ್ಟಿದ್ದಾರೆ. ಒಬ್ಬ ಸತ್ಯನಾರಾಯಣ ಅಂತ ಹುಡುಗ ನನಗೊಂದು ಇಂಡಕ್ಷನ್ ಸ್ಟವ್ ಈಗಲೂ ಯೂಸ್ ಮಾಡ್ತಾಯಿದ್ದೀನಿ, ನಾನು ಗಿಫ್ಟಾಗಿ ಇದಿರಲಿ ಅಕ್ಕ ನೆನಪಿಗೆ ನನಗೆ ಮದುವೆ ಮಾಡಿಸಿಕೊಟ್ಟಿದ್ದಕ್ಕೆ ಅಂತ. ಸೊ ಸ್ಟಾರ್ಟ್ ಮಾಡೋಣ, ಕಮರ್ಷಿಯಲ್ ಆಗಿ ಅಲ್ಲ, ಅದು ನನ್ನ ಸಮಾಜಕ್ಕೆ, ನನ್ನ ಬ್ರಾಹ್ಮಣ ಸಮುದಾಯಕ್ಕೆ ನನ್ನದೊಂದು ಸಣ್ಣ ಕೊಡುಗೆ ಅಂತ ಹೇಳಿ ಮಾಡ್ತೀನಿ. ಯಾವುದಕ್ಕೂ ನಾನೊಂದು ಆಫೀಸ್ ಮಾಡ್ತಾಯಿದ್ದೀನಿ, ನನ್ನ PG ಮಾಡ್ತೀನಲ್ಲ, ಅಲ್ಲೇ ನಾನು ಒಂದು ಆಫೀಸ್ ಮಾಡಬೇಕು ಅಂತ ಇದ್ದೀನಿ. ನನ್ನದೇ ಆಫೀಸ್ ಮಾಡಿದರೆ ನನ್ನದೇ ವ್ಯವಹಾರಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಬುರ್ಡೆ ಗ್ಯಾಂಗ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಮಾತಾಡುವಾಗ ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಾಗ ಸ್ವಲ್ಪ ಜಾಗ್ರತೆ ವಹಿಸುವುದು ಉತ್ತಮ. ಧನ್ಯವಾದಗಳು, ಮತ್ತೆ ಸಿಗೋಣ.